ನಮಸ್ಕಾರ, ನಾನು ನಿಮ್ಮ ಹೋಗಿ ಬೈಕರ್. ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಹೋಗ್ತಾ ಇದ್ದೀನಿ ಮುರುಡೇಶ್ವರ ಸ್ಕೂಬಾ ಡೈವಿಂಗ್ ಮಾಡಲಿಕ್ಕೆ. ತುಂಬ ದಿನದಿಂದ ನನ್ನ ಕನಸಾಗಿದೆ, ಸ್ಕೂಬಾ ಡೈವಿಂಗ್ ಮಾಡಲೇಬೇಕು. ತುಂಬ ವರ್ಷದಿಂದ ಸಮುದ್ರ ಬದಿಯಲ್ಲೇ ಹುಟ್ಟಿ ಬೆಳೆದಿದ್ರು, ಆದರೆ ಸಮುದ್ರದ ಒಳಗಡೆ ಏನಿದೆ ಅಂತ ನೋಡೋಕ್ಕೆ ತುಂಬ ಆಸೆ ಇತ್ತು. ಸೊ ಇವತ್ತು ಕನಸು ನೆನಸು ಮಾಡಲಿಕ್ಕೆ ನಾನು ಇವತ್ತು ಹೋಗ್ತಾ ಇದ್ದೀನಿ. ಸೊ ಯಾವ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ಫುಲ್ಲಾಗಿ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಇಷ್ಟು ದಿವಸ ನಾನು ಬೈಕಲ್ಲೇ ರೈಡ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇದ್ದೆ. ಇವತ್ತಂತೂ ಕಾರಲ್ಲಿ ಬಂದಿದ್ದೀನಿ. ಯಾಕೆ ಅಂದರೆ ನಮ್ಮ ಜೊತೆಗೆ ಇನ್ನೂ ಇಬ್ಬರು ಅತಿಥಿಗಳಿದ್ದಾರೆ. ಯಾರು ಅಂತ ನಿಮಗೆ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ನೋಡಿ OBF, ನಾನು ಇವಾಗ ಎಲ್ಲಿದ್ದೀನಿ ಅಂತ. ಈ ರೋಡಲ್ಲಿ ಬರುವಂಥ ಜನರಿಗೆ ಆಲ್ಮೋಸ್ಟ್ ಗೊತ್ತಿರುವಂಥನೇ ಜಾಗ ಇದು, ನಮ್ಮ ಮರವಂತೆ ಬೀಚ್. ಇಲ್ಲಿ ನನಗೆ ಬೇಜಾರಾಗಿರೋದು ಒಂದೇ, ನೋಡಿ ಒಂದು ಒಳ್ಳೆ ಸುಂದರವಾದ ಬೀಚನ್ನು ಯಾವ ಥರ ಹಾಳು ಮಾಡಿಟ್ಟಿದ್ದೀರಾ ಅಂತ. ಸೊ ಏನೇ ಇದ್ದರೂ ಕಸಗಡ್ಡೆಗಳನ್ನು ಇಲ್ಲಿ ಹಾಕಲಿಕ್ಕೆ ಹೋಗಬೇಡಿ, ಆದಷ್ಟು ನೀಟಾಗಿಡಲಿಕ್ಕೆ ಟ್ರೈ ಮಾಡಿ. ಬಾಟಲ್ಸ್ ಆಗಲಿ ನೋಡಿ ಏನೇನೆಲ್ಲ ಇದೆ ಇಲ್ಲಿ. ಸೊ ಆದಷ್ಟು ನೀವು ಎಲ್ಲಿ ಬೇಕಾದ್ರೆ, ಇಲ್ಲಿ ಅಂತಲ್ಲ ಎಲ್ಲ ಜಾಗದಲ್ಲೂ ಕೂಡ ನೀವು ಆದಷ್ಟು ಕ್ಲೀನ್, ಆದಷ್ಟು ಕಸಗಳನ್ನು ಹೊರಗೆ ಬಿಸಾಕುವುದನ್ನು ಸ್ಟಾಪ್ ಮಾಡಿ. ಇಲ್ಲಿದ್ದಲ್ಲ ನನ್ನ ಜೊತೆಗೆ ಇಬ್ಬರು ಅತಿಥಿಗಳಿದ್ದಾರೆ ಅಂತ, ಅದೇ ನನ್ನ ಫ್ರೆಂಡು ಮತ್ತು ಅವ್ರದ್ದು ಅಮ್ಮ ಕೂಡ ಬಂದಿದ್ದಾರೆ. ಹಾಯ್. ಸೊ ಇವರಿಗೆ ಕನ್ನಡ ಕೂಡ ಬರುತ್ತೆ ಸ್ವಲ್ಪ ಸ್ವಲ್ಪ. Yes. ಸ್ವಲ್ಪ ನಾನು ಕನ್ನಡ ಕೂಡ ಕಲಿಸಿದ್ದೀನಿ ಇವರಿಗೆ. ಸೊ ಸ್ಪೀಕ್ ಇನ್ ಕನ್ನಡ. ಓಕೆ, I'll try my best. ಹೇಗಿದೆ ಬೀಚು? ತುಂಬ ಚೆನ್ನಾಗಿದೆ. ಎಲ್ಲರಿಗೂ ಇಲ್ಲಿ ಬನ್ನಿ, ಪ್ಲೀಸ್ ಬೀಚ್ ಎಂಜಾಯ್ ಮಾಡಿ. ಬಟ್ ಕಸಡಿ waste you can say in English. Please don't throw waste at this beautiful beach. I can see a lot of garbages over there. So I request all of you to take care of this beautiful beach and enjoy. Yes. ಸೊ ಯಾರು ಕೂಡ ಬೀಚಲ್ಲಿ ಕಸಗಡ್ಡಿಗಳನ್ನು ಹಾಕಬೇಡಿ. ತುಂಬ ಅಂದರೆ ತುಂಬ ಬೇಜಾರಾಯಿತು. ಕೆಲವೊಂದು ಕಡೆ ನಾವು ಹೋದ ಕಡೆ ಎಲ್ಲ ಈ ಥರ ಇರುವಾಗ ತುಂಬ ಅಂದರೆ ತುಂಬ ಬೇಸರ ಆಗ್ತದೆ. ಯಾಕೆಂದರೆ ನಾವೇ ಮಾಡಿಕೊಳ್ಳೋದು ಇದೆಲ್ಲ. ಸೊ ನೋಡ್ಬೋದು ಎಷ್ಟು ಪ್ಲಾಸ್ಟಿಕ್ ಇತ್ತು ಅಂದರೆ, ನೀವು ಸುಮ್ಮನೆ ಯಾಕೆ ಇಲ್ಲೆಲ್ಲ ಬಿಸಾಡ್ತೀರಾ? ಕಸವನ್ನು ಕಸದ ಜಾಗದಲ್ಲೇ ಬಿಸಾಡಿ ಆದಷ್ಟು. ನಾವು ಈಗ ಎಲ್ಲ ಬೀಚ್ ನೋಡಾಯ್ತು, ಈಗ ಸ್ಕೂಬಾ ಡೈವಿಂಗ್ಗೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ ಮುರುಡೇಶ್ವರ್ಗೆ. ಫೈನಲಿ ನಾವು ಮುರುಡೇಶ್ವರ ಟೆಂಪಲ್ ಹತ್ರ ಬಂದಿದ್ದೀವಿ. ಇಲ್ಲೇ ಪಕ್ಕದಲ್ಲಿ ನಮಗೆ ಸ್ಕೂಬಾ ಡೈವಿಂಗ್ ಮಾಡುವಂಥ ಜಾಗ ಕೂಡ ಇಲ್ಲೇ ಇದೆ. ಆ್ಯಂಡ್ ಟ್ರಾಫಿಕ್ ನೋಡ್ಬೋದು, ಸಂಡೇ ಅಲ್ವಾ, ಸೊ ಜನ ತುಂಬ ಇದ್ದಾರೆ. ಗಾಡಿ ಹೋಗ್ತಾ ಇದೆ. ಪಾರ್ಕಿಂಗ್ ಅಂತೂ ಒಳಗಡೆನೇ ಇರೋದು. ಸೊ ಮೊದಲಿಗೆ ನಾವು ಸ್ಕೂಬಾ ಡೈವಿಂಗ್ ಮಾಡೋಕ್ಕಿಂತ ಮುಂಚೆ ಟೆಂಪಲೆಲ್ಲ ಸುತ್ಕೊಂಡು ಬರೋಣ. ಅದಾದಮೇಲೆ ನಾವು ಆರಾಮದಲ್ಲಿ ಸ್ಕೂಬಾ ಡೈವಿಂಗ್ ಮಾಡಲಿಕ್ಕೆ ಹೋಗೋಣ. ನಮ್ಮ ಗಾಡಿಯನ್ನು ಮೇಲೇ ಪಾರ್ಕ್ ಮಾಡಲಿಕ್ಕೆ ಹೇಳಿದರು. ಸೊ ಮೇಲೆ ಪಾರ್ಕ್ ಮಾಡಿದ್ದೀನಿ. ಇದು ಕೂಡ ನಾನು ಮುರುಡೇಶ್ವರ ಟೆಂಪಲ್ಗೆ 3rd ಟೈಮ್ ಬರ್ತಾ ಇರೋದು. ನೋಡ್ಬೋದು ಶಿವನ ಸ್ಟ್ಯಾಚ್ಯೂ ಅಲ್ಲೇ ಇದೆ. ಇದು ನನ್ನ 3ನೇ ಸತಿ ಇಲ್ಲಿಗೆ ಬರುವುದು ನಾನು. ಸೊ ಟೆಂಪಲೆಲ್ಲ ಸುತ್ತಕೊಂಡು ಇದಾದಮೇಲೆ ನಾವು ಸೀದಾ ಸ್ಕೂಬಾ ಡೈವಿಂಗ್ಗೆ ಹೋಗೋಣ. ಈಗ ಟೆಂಪಲ್ ಎಲ್ಲ ನೋಡಾಯಿತು, ಕೆಳಗೆ ಹೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಟೆಂಪಲ್, ಬಟ್ ಸ್ವಲ್ಪ ಬಿಸಿಲು. ಸೊ ಇವಾಗ ನಾವು ಮೇಲೆ, ನಮಗೆ ಪಾರ್ಕಿಂಗ್ ಸಿಕ್ಕಿರೋದು ಮೇಲೆ. ಸೊ ಇವಾಗ ನಾವು ಕೆಳಗೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಅಲ್ಲಿಂದ ಬರೋದಾದರೆ ಸ್ಟೆಪ್ಸ್ ಎಲ್ಲ ಇದೆ. ಆ್ಯಂಡ್ ಇಲ್ಲಿ ಈ ಥರ ಹೋಗಲಿಕ್ಕೆ, ಅದು ಹತ್ಕೊಂಡು ಬರಲಿಕ್ಕೆ. ಆ್ಯಂಡ್ ಇಲ್ಲಿ ಕಾರು ವೆಹಿಕಲ್ಸ್ ಓಡಾಡುವಂಥ ನಮಗೆ ಮೇಲೆ ಸಿಕ್ಕಿದೆ. ಯಾಕೆಂದರೆ ವೀಕೆಂಡ್ ಅಲ್ವಾ, ಸ್ವಲ್ಪ ಜಾಸ್ತಿ ಜನ ಇದ್ದಾರೆ. ಆ್ಯಂಡ್ ಇಲ್ಲಿಂದ ಕೆಳಗೆ ಹೋಗಬೇಕು. ಆ ಕಡೆ ಇರೋದು, ಆ ಕಡೆ ಸ್ಕೂಬಾ ಡೈವಿಂಗ್ ಇದು ಜಾಗ, ಆ ಕಡೆ ಇರೋದು. ಹಿಮಾಲಯ ನೋಡುವಾಗ ನನ್ನ ಗಾಡಿ ನೆನಪಾಗ್ತಾ ಇದೆ ನನಗೆ. ಬೈಕಲ್ಲಿ ಆರಾಮದಲ್ಲಿ ಬರ್ಬೋದು ಅಂತ. ನೋಡಿ ತುಂಬ ಬೈಕರ್ಸ್ ಅವರಿದ್ದಾರೆ ಇಲ್ಲಿ ಕಂತದ. ಆ್ಯಂಡ್ ನೆಕ್ಸ್ಟ್ ಟೈಮ್ ನಾವು ನೋಡೋಣ, ಬೈಕಲ್ಲೇ ಒಂದು ಸಲ ಬರೋಣ ಇಲ್ಲಿಗೆ, ಏನೋ ಅವರಿಗಿಲ್ಲ. ನೋಡಿ ಶಿವನ ಸ್ಟ್ಯಾಚ್ಯೂ ಯಾವ ಥರ ಕಾಣ್ತಾ ಇದೆ ಅಂತ. ಆ್ಯಕ್ಚುಲಿ ಅದು ಏನೋ ಕೆಲಸ ಆಗ್ತಾಯಿದೆ, ಮೇ ಬಿ ಪೈಂಟಿಂಗ್ ಆಗಿರ್ಬೋದು ಅಂತ ಕಾಣಿಸ್ತಾ ಇದೆ.
ಇದು ಇನ್ನೂ ಕೆಳಗೆ ಹೋದರೆ ಉಂಟಲ್ಲ ತುಂಬ ಚೆನ್ನಾಗಿ ಕಾಣ್ತದೆ ಇದು ನೋಡಿ. ಇದರ ಮೇಲೆ ಹೋಗಲಿಕ್ಕೆ ಆಗ್ತದಂತೆ, 20 ರೂಪಾಯಿ ಏನೋ ಟಿಕೆಟ್ ಇದೆ ಮೇಲೆ ಹೋಗಲಿಕ್ಕೆ. ಸೊ ಆದರೆ ಟೈಮ್ ಇದ್ದರೆ ಇದರೊಳಗೂ ಕೂಡ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಸೊ ಅಲ್ಲೆಲ್ಲ ನೋಡ್ಬೋದು ಬೋಟಿಂಗ್ಸ್ ಮತ್ತು ಕೆಲವೊಂದು ಆ್ಯಕ್ಟಿವಿಟೀಸ್ಗಳೆಲ್ಲ ಅಲ್ಲಿದೆ, ನೀರಲ್ಲಿ ನಡೆಯುವಂಥದ್ದು ಫ್ಲೋಟಿಂಗ್ದು. ಆ್ಯಂಡ್ ಕೆಲವೊಂದು ಎಲ್ಲ ಜನ ಎಲ್ಲ ಅಲ್ಲಿಯೇ ಇದ್ದಾರೆ. ಇಲ್ಲೆಲ್ಲ ದೇವಸ್ಥಾನ ಬಂದು ಹೋದ್ಮೇಲೆ ಎಲ್ಲ ಜನ ಅಲ್ಲಿ ಹೋಗ್ತಾರೆ. ಸೊ ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ. ಅಣ್ಣಿ ಅವರೇ, ಬಿಸಿಲು ಹೇಗಿದೆ? ತುಂಬಾ ಬಿಸಿಲು ಉಂಟು. ಉಂಟು ನೋಡಿ ನೋಡಿ, ಆ ಬೋಟ್ ಹೋಗೋದು ನೋಡಿ ಎಂಥ ಸ್ಪೀಡು. ಸೊ ತುಂಬ ಆ್ಯಕ್ಟಿವಿಟೀಸ್ ಇದೆ. ನಾರ್ಮಲ್ ಸ್ಪೀಡ್ ಬೋಟ್ ಇದೆ, ಆ್ಯಂಡ್ ಫುಲ್ ಜನ ಎಲ್ಲ ತುಂಬಿಕೊಂಡು ಫ್ಯಾಮಿಲಿ ಬೋಟ್ ಇದೆ, ಆ್ಯಂಡ್ ರೈಡ್ ಬೋಟ್ ಇದೆ, ತುಂಬ ಇದೆ. ಜನ ಎಲ್ಲ ಸ್ನಾನ ಮಾಡ್ತಾ ಇದ್ದಾರೆ ನೋಡಿ, ಎಲ್ಲ ಸಣ್ಣ ಸಣ್ಣದು ಪೆಂಗ್ವಿನ್ ಥರ ಕಾಣ್ತಾ ಇದ್ದಾರೆ. ಇವಾಗ ನಾವು ಬೊಂಡ ಕುಡಿಲಿಕ್ಕೆ ಹೋಗ್ತಾ ಇದ್ದೀವಿ, ಸ್ವಲ್ಪ ತಂಪು ಮಾಡ್ಕೊಂಡು. ಆ ಬಿಸಿಲು ಜಾಸ್ತಿ ಇದೆ. ಬಿಸಿಲಿಗೆ ಒಳ್ಳೆ ಕಾಂಬಿನೇಷನ್, ತಂಪಾಗ್ತಾ ಇದೆ ಸ್ವಲ್ಪ ಬಾಡಿ ಎಲ್ಲ. ತುಂಬ ಬಿಸಿಲಿದೆ. ಸ್ವಲ್ಪ ಸ್ವಲ್ಪ ಗೊತ್ತು. ನಿಮ್ಮಲ್ಲಿ ಕುಶಲನಗರ ಸುಮಾರು ಜನ ಮಾತಾಡ್ತಾರೆ. ಹಾ ಹೌದು. ಉದರಿಗೆ ಆಯನಾ ಸ್ವಲ್ಪ ಆದ್ಮಿ ಕನ್ನಡ ಬಾತ್ ಕರ್ತಾ ಹೋದ. ಹಾ ನನ್ಗೆ ಸ್ವಲ್ಪ ಸ್ವಲ್ಪ ಗೊತ್ತು. ಕರೆಕ್ಟ್ ಬರಲ್ಲ. ಹಾ ಬೆಂಗಳೂರಿಗೆ ಕರೆಕ್ಟ್ ಬರಲ್ಲ. ನೀವು ಎಲ್ಲಿಂದ? ಕರ್ನಾಟಕದಲ್ಲಿ ಇದು ಕನ್ನಡ ಮಾತಾಡಲ್ಲ. ಅಲ್ಲಲ್ಲ, ಬೆಂಗಳೂರಲ್ಲಿ ನನ್ಗೆ ಇವಾಗ 100% ಅಲ್ಲಿ 50% ಕನ್ನಡ ಮಾತಾಡೋರಿಲ್ಲ, 50% ಅವರೇ ಹೌದು. ಎಲ್ಲ ಮಿಕ್ಸು. ಇವರು ಕಲ್ತಿದ್ದಾರೆ ಕನ್ನಡ. ಅಣ್ಣ, ನೀವು ಎಷ್ಟು ತಿಂಗಳು ವರ್ಷ ಆಯ್ತು ಇಲ್ಲಿ ಕೆಲಸ ಮಾಡಿ? 30 ಓ ದೇವರೇ. ಸೊ ಅಣ್ಣ, ಇಲ್ಲಿ ಬರುವ ಜನರ ಬಗ್ಗೆ ಏನು ಹೇಳ್ತೀರಾ? ಇಲ್ಲಿ ಬರುವಂಥ ಟೂರಿಸ್ಟ್ ತುಂಬ ಒಳ್ಳೆ ಇದೆ, ಒಳ್ಳೆ ಜನ, ಒಳ್ಳೆ ರೆಸ್ಪೆಕ್ಟ್ ಮಾಡ್ತಾರೆ. ಮುರುಡೇಶ್ವರ ನಮ್ಮಲ್ಲಿ ಎಳ್ನೀರು ತುಂಬ ಸೆಕೆಗಾಲಿಗೆ ಭಾಳ ಒಳ್ಳೇದು ಎಳ್ನೀರು. ಎಲ್ಲ ಬನ್ನಿ ಎಳ್ನೀರು ಕುಡೀರಿ, ದೇವಸ್ಥಾನ ದರ್ಶನ ಮಾಡಿ, ಬೀಚಲ್ಲಿ ಆಡುವಾಗ ಭಾಳ ಮುಂದೆ ಹೋಗಬೇಡಿ, ಹುಷಾರಾಗಿ ಮಕ್ಕಳು ಮರಿ ಕರ್ಕೊಂಡು ಹೋಗಿ ಬನ್ನಿ. ಸ್ಕೂಲ್ ಅವ್ರಿಗೆ ಮಾಸ್ಟ್ರುಗಳಿಗೆ ಹೇಳೋದು ಇಷ್ಟೇ, ಮಕ್ಕಳುಗಳನ್ನ ಹುಷಾರಾಗಿ ಕರ್ಕೊಂಡೋಗಿ ಹುಷಾರಾಗಿ ಅವ್ರ ಬಗ್ಗೆ ಮನೆಗೆ ತಲುಪಿಸಿ ಆರಾಮಾಗಿ ಪಯಣ ಮಾಡಿ. ಯಾರೇ ವಿಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು. ಸೊ ನನಗೆ ಸ್ಕೂಬಾ ಡೈವಿಂಗ್ ಮಾಡಲಿಕ್ಕೆ ಶಾರ್ಟ್ಸ್ ಬೇಕು, ಟಿ ಶರ್ಟ್ ಒಂದು ತಗೊಂಡು ಬಂದಿದ್ದೀನಿ. ಸೊ ಇಲ್ಲೊಂದು ಶಾರ್ಟ್ಸ್ ತೆಗೆಯೋಣ ಬನ್ನಿ. ಸೊ ಶಾರ್ಟ್ಸ್ ಬೇಕಾಗಿದೆ ಸ್ಕೂಬಾ ಡೈವಿಂಗ್ಗೆ, ಅದಕ್ಕೆ ಇಲ್ಲಿ ಇದು ಸಾಕು, ಈ ಶಾರ್ಟ್ಸ್. ಹಾಂ, ಸ್ಕೂಬಾ ಡೈವಿಂಗ್ ಶಾರ್ಟ್ಸ್ ಇಲ್ಲ. ಎಷ್ಟು? 150. ಓಕೆ, ಕಮ್ಮಿ ಏನಾದರೂ ಇದೆಯಾ ಡಿಸ್ಕೌಂಟ್? ಓಕೆ. ನೋಡ್ಬೋದು ಇಲ್ಲಿ ನಮ್ಮ ಟೆಂಪಲ್ ಇದೆ, ಆ್ಯಂಡ್ ಇಲ್ಲಿ ಸ್ಕೂಬಾ ಡೈವಿಂಗ್ ಹೋಗುವಂಥ ಜಾಗ. ಈ ರಸ್ತೆ ಬಂದು ಲೆಫ್ಟಲ್ಲಿ. ನನ್ನ ಮುಂದೆ ನಿಂತಿದ್ದಾರಲ್ಲ, ಇವರೇ ನಮ್ಮ ತಾರೇಶ್ ಬ್ರೋ ಅಂತ. ಇವರಿಂದ ನನಗೆ ಪ್ಯಾಕೇಜಸ್ದು ಡೀಟೇಲ್ಸ್ ಸಿಕ್ಕಿತು, ಆ್ಯಂಡ್ ಇವರನ್ನು ಕಾಂಟ್ಯಾಕ್ಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಇಲ್ಲಿ ತನಕ ಬಂದಿದ್ದೀನಿ. ಇವರ ಪ್ಯಾಕೇಜಸ್ ಇದು ಹೆಸರು ಸ್ಕೂಬಾ ಗುರು ಅಂತ. ತಾರೇಶ್ ಬ್ರೋ ಅಂತೂ ತುಂಬ ಅಂದರೆ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಸೊ ಇವಾಗ ನಾವು ಬೋಟಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ಅವರ ಆಫೀಸಲ್ಲಿ ಕೂತ್ಕೊಂಡು. ಸೊ ನೋಡ್ಬೋದು ನಿಮಗೆ, ಇವರು ಮೊದಲಿಗೆ ಬಂದಾಗಲೇ ನಮಗೆ ಫಾರಮ್ ಫಿಲಪ್ ಮಾಡಿಸಿ ನಮಗೆ ಸ್ನ್ಯಾಕ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಗೈಸ್, ಬೋಟ್ ಅಂತೂ ಬಂತು ಫೈನಲಿ. ಸೊ ಹೋಗ್ತಾ ಇದ್ದೀವಿ. ಏನಿಲ್ಲ ಅಂದರೆ 4 ಗಂಟೆ ನೀರಲ್ಲೇ ಇರ್ತೀವಿ, ಅಲ್ಲೇ ಐಲ್ಯಾಂಡ್ ಹತ್ರ ನೋಡಿ. ಬುಡೇಶ್ವರ ಟೆಂಪಲ್ ಇದೆ ಅಲ್ಲೇ, ನಮ್ಮದು ಸ್ಕೂಬಾ ಗುರು. ಸೊ ಜಾಕೆಟ್ ಇದೆ, ಡ್ರೆಸ್ ಎಲ್ಲ ಚೇಂಜ್ ಮಾಡೋದು ಇಲ್ಲೇ, ವಾಶ್ರೂಮ್. It's called self-contained underwater breathing apparatus, and the equipment we use is the apparatus. Okay. So first of all, we have the tank. The tank weighs up to 14 to 16 kilograms.
ನೋಡ್ಬೋದು ನಿಮಗೆ ಐಲ್ಯಾಂಡ್ ಮಧ್ಯದಲ್ಲಿದ್ದೀವಿ, ಆಲ್ಮೋಸ್ಟ್ ರೀಚ್ ಆಗಿದ್ದಷ್ಟೇ. ಸೊ ಗೈಡೆಲ್ಲ ಮಾಡಿದರು. ಅದಾದಮೇಲೆ ಅವರು ನಮ್ಮ ಜೊತೆಯಲ್ಲಿರ್ತಾರೆ, ಇವರೆಲ್ಲ ರೆಸ್ಕ್ಯೂ ಮಾಡಲಿಕ್ಕೆ. ಇವರು ಮೊದಲಿಗೆ ನೀರಿಗೆ ಹೋಗಿ ಯಾವ ಥರ ಇದೆ ಏನು ಅಂತ ನೋಡ್ತಾರೆ, ಚೆಕ್ ಮಾಡ್ತಾರೆ. ಅದಾದಮೇಲೆ ನಮಗೆ ಯಾವ ಪ್ಲೇಸಲ್ಲಿ ನಮ್ಮನ್ನು ಮುಳುಗಿಸ್ಬೇಕು ಅಲ್ಲಿ ಸ್ಕೂಬಾ ಡೈವಿಂಗ್ ಮಾಡ್ತಾರೆ. ನೋಡಿ ನೀರು ಮೇಲಿಂದನೇ ಎಷ್ಟು ಚೆಂದ ಕಾಣ್ತಾ ಇದೆಯಾ ಅಂತ. ಸೂಪರ್. ಮೀನು ಹಿಡಿಯುವ ಬೋಟ್ ಕೂಡ ಇಲ್ಲೇ, ಅವ್ರದ್ದೆಲ್ಲ ಜೀವನ ಅಲ್ಲೇ ನೀರಿನ ಮಧ್ಯದಲ್ಲಿ ಇರುತ್ತೆ. ಸೊ ಅವರು ಅಲ್ಲಿ ಒಂದಿದೆ ಬೋಟ್, ಮತ್ತೊಂದು ಇಲ್ಲೊಂದಿದೆ ನೋಡಿ. ಫಿಶಿಂಗ್ ಮಾಡ್ತಾ ಇದ್ದಾರೆ. ಪರ್ಷಿನ್ ಅಂತ ಹೇಳ್ತಾರೆ ಈ ಬೋಟಿಗೆ, ಪರ್ಷಿನ್ ಅಂತ. ಬೋಟಲ್ಲಿ ಕೆಲವೊಂದು ನೇಮ್ಸ್ಗಳಿದೆ ನೋಡಿ ಗೈಸ್. ಒಬ್ಬೊಬ್ಬರೇ ಹೋಗ್ತಾ ಇದ್ದಾರೆ ಲೈನಲ್ಲಿ ನೋಡಿ. ಯಾವ ಥರ ಇವರನ್ನು ನೀರಿಗೆ ಬಿಡ್ತಾರಂತ ನೋಡಿ ಇವಾಗ. ಸೊ ಅವ್ರ ಜೊತೆ ಒಬ್ಬೊಬ್ಬರು ಇರ್ತಾರೆ. ಸೊ ನೋಡಿ, ಏನು ವರಿ ಮಾಡಲಿಕ್ಕಿಲ್ಲ, ಒಬ್ಬೊಬ್ಬರ ಜೊತೆ ಒಬ್ಬೊಬ್ಬರು ಟ್ರೈನರ್ ಇದ್ದೇ ಇರ್ತಾರೆ. ಆ್ಯಂಡ್ ನೀರಲ್ಲಿ ಯಾವ ಥರ ಉಸಿರಾಡಬೇಕು ಅಂತ ಕೂಡ ಹೇಳಿಕೊಡ್ತಾರೆ. ಆ್ಯಕ್ಚುಲಿ ಇದು ಈಜು ಬರಬೇಕಂತಲೇ ಏನೂ ಇಲ್ಲ, ನಮಗೆ ಈಜಲಿಕ್ಕೆ ಅವ್ರು ಬಿಡೋದಿಲ್ಲ, ಫ್ರೀಯಾಗಿ ಇರಲಿಕ್ಕೆ ಹೇಳ್ತಾರೆ. ನೋಡ್ಬೋದು ನಿಮಗೆ ಯಾವ ಥರ ಆಕ್ಸಿಜನ್ ತೆಗಿಬೇಕು. ಅದಾದಮೇಲೆ ನಮ್ಮನ್ನು ನೀರೊಳಗೆ ತಗೊಂಡು ಹೋಗ್ತಾರೆ. ನೋಡೋಣ ನಮ್ಮ ಟರ್ನ್ ಬಂದಾಗ ಯಾವ ಥರ ಇರುತ್ತೆ ಅಂತ. ಸ್ವಲ್ಪ ನೋಡಲಿಕ್ಕೆ ಭಯ ಆಗ್ತಾ ಉಂಟು, ಆದರೆ ಭಯ ಆದರೂ ಪರವಾಗಿಲ್ಲ, ಇವತ್ತು ಮಾಡೇ ಹೋಗುವುದಂತ ಇದ್ದೀನಿ. ಚಾಲೆಂಜ್ ಹಾಕ್ಕೊಂಡು ಬಂದಿದ್ದೀನಿ. ಬಟ್ ನೋಡುವಾಗ ಸ್ವಲ್ಪ ಏನೋ ಒಂಥರ ಭಯ ಆಗ್ತಾಯಿದೆ, ಬಟ್ ಪರವಾಗಿಲ್ಲ, ನೋಡೋಣ ಎಕ್ಸ್ಪೀರಿಯನ್ಸ್ ಯಾವ ಥರ ಅಂತ. ನೋಡಿ ಅವನು ಫೋಟೋ ತೆಗಿತಾ ಇದ್ದಾನೆ ಅವ್ರದ್ದು ನೀರೊಳಗೆ. ನೆಕ್ಸ್ಟ್ ನಮ್ಮ ಟರ್ನ್ ಬರುತ್ತೆ, ಬಂದಾಗ ಹೋಗೋಣ. ನೋಡಿ ನಾವು ಅಲ್ಲಿಂದ ಈ ಕಡೆ ಬರ್ತಾ ಇದ್ದೀವಿ, ಯಾಕೆಂದರೆ ಅಲ್ಲಿ ಕೆಲವೊಬ್ಬರನ್ನ ಸ್ಕೂಬಾ ಡೈವಿಂಗ್ ಮಾಡಿಸಿದ್ರು. ಸೊ ಅಲ್ಲಿ ಸ್ವಲ್ಪ ಮೀನಿನ ಓಡಾಟ ಕಮ್ಮಿ ಇದೆ ಅಂತೆ, ಆದ್ದರಿಂದ ಈ ಕಡೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ನೋಡ್ಬೋದು ನಿಮಗೆ 3 ಬೋಟ್ ನಿಂತಿದೆ, ಅದು ಕೂಡ ಪ್ಯಾಕೇಜಸ್ ಅವ್ರದ್ದೇ, ಬೇರೆ ಬೇರೆ ಪ್ಯಾಕೇಜಸ್ ಅವ್ರದ್ದು. ಆ್ಯಂಡ್ ಒಳ್ಳೆಯದೇ ಇತ್ತು, ಇಷ್ಟೊಂದು ಒಳ್ಳೆ ಪ್ಯಾಕೇಜ್ ವರ್ತ್ ಅಂತ ಅನಿಸ್ತದೆ. ಯಾಕೆಂದರೆ ಮೀನಿನ ಓಡಾಟ, ಯಾಕೆಂದರೆ ನೀವು ಮೀನು ನೋಡೇ ಹೋಗ್ಬೇಕಂತ ಅವ್ರದ್ದು ಹಠ, ನೀವು ನೋಡೇ ಹೋಗಿ ಹಾಗೆ ವರ್ತ್ ಆಗಬೇಕು ನಿಮಗೆ ಅಂತ. ಅಲ್ಲಿರುವಾಗ ಒಂದೇ ಬೋಟಲ್ಲಿದ್ವಿ. ಇವಾಗ ನೋಡಿ ಎಷ್ಟು ಬೋಟ್ ಆಗಿದೆ ಅಂತ. ಇಲ್ಲೊಂದು ಬೋಟ್ ಇದೆ, ಆ್ಯಂಡ್ ಈ ಕಡೆ ಒಂದು ಬೋಟ್ ಇದೆ, ಇನ್ನೊಂದು ಬೋಟ್ ಆ ಕಡೆ ಇದೆ, ಒಳಗಿಂದ ಕಾಣ್ತಿಲ್ಲ ಆ ಬೋಟ್. ನಮ್ಮ ಈ ಒಂದು ಬೋಟಲ್ಲಿ ಕರ್ನಾಟಕ ಮತ್ತು ಇಂಡಿಯನ್ ಫ್ಲಾಗ್ ಹಾರ್ತಾ ಉಂಟು, ಎಷ್ಟು ಚಂದ ಅಲ್ಲ. ಫೈನಲಿ ನಮ್ಮ ಟರ್ನ್ ಬಂದೇ ಬಿಡ್ತು ನೋಡಿ. ಮೊದಲಿಗೆ ಇವರನ್ನು ಕಲಿಸಿದ್ದೀನಿ, ಯಾಕೆಂದರೆ ವೀಡಿಯೋ ಮಾಡಲಿಕ್ಕೆ ಜನ ಇಲ್ಲ, ಇವರದ್ದಾದರೂ ವೀಡಿಯೋ ಸಿಗಲಿ ಅಂತ. ನಂದು ಓಕೆ ಪರವಾಗಿಲ್ಲ, ಯಾರಾದರೂ ಮಾಡಿದರೆ ಒಳ್ಳೆಯದಿತ್ತು. ನೋಡೋಣ, ಅವ್ರ ಅಮ್ಮ ಇದ್ದಾರೆ, ಅವರು ಮೇ ಬಿ ಮಾಡಲ್ಲ, ಅವ್ರಿಗೆ ಸರಿಯಾಗಲ್ಲ, ವೀಡಿಯೋದ ವಿಷಯ ಎಲ್ಲ ಗೊತ್ತಿಲ್ಲ. ಸ್ವಲ್ಪ ಹೆದರ್ತಾ ಇದೆಯಲ್ಲ ನೋಡಿ. ಮತ್ತು ಅವರಿಗೆ ಗ್ಲಾಸ್ -2 ಆಗಿರಬೇಕು, ಯಾಕೆಂದರೆ ಅವರಿಗೆ ಸ್ಪೆಕ್ಸ್ ಯೂಸ್ ಮಾಡ್ತಾ ಇರಲ್ಲ, ಅದರಿಂದ ಅದು ಕೂಡ ಸಿಕ್ಕಿದೆ. ಇಲ್ಲಾಂದರೆ ಏನು ಕಣ್ಣು ಕಾಣೋದವನು ಏನು ನೋಡಿದರೆ ಅಷ್ಟೇ. ಓಕೆ ಬಿಡಿ ಇವಾಗ 1 2 3 ಎಸ್. ಸ್ವಲ್ಪ ಎದುರಿದ್ದಾಳೆ. ಸ್ಕೂಬಾ ಡೈವಿಂಗ್ ಅಂತೂ ಸೂಪರ್ ಆಗಿತ್ತು. ಇನ್ನೊಂದು ಸಲ ಬರಬೇಕು ಅಂತ ಅನಿಸ್ತಾ ಇದೆ. ಆ್ಯಂಡ್ ಅದಾದಮೇಲೆ ನಮ್ಮನ್ನು ನೀರಿಗೆ ಬಿಡ್ತಾರೆ ಆಟ ಆಡಲಿಕ್ಕೆ. ಲೈಫಲ್ಲಿ ಒಂದು ಸಲ ಟ್ರೈ ಮಾಡಿ, ನನಗಂತೂ ವರ್ತ್ ಅನಿಸಿತು. ಆ್ಯಂಡ್ ಇನ್ನೊಂದು ಸಲ ಚಾನ್ಸ್ ಸಿಕ್ಕಿದರೆ ನಾನು ಬಂದೇ ಬರ್ತೇನೆ. ಆ್ಯಂಡ್ ಇಲ್ಲಿಗೆ ನಮ್ಮ ಬ್ಲಾಗ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಕೂಡ ಮಾಡಿ, ಲೈಕ್ ಕೂಡ ಹಾಕಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಬಾಯ್.